ಕುಂಭಮೇಳ ಹೇಗೆ ಪ್ರಾರಂಭ ಆಯಿತು? ಇದಕ್ಕೆ ಸಂಬಂಧಿಸಿದ ಧಾರ್ಮಿಕ ನಂಬಿಕೆ ಏನು? ಈ ಕುಂಭಮೇಳದ ಕುರಿತಾದ ಒಂದಷ್ಟು ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸನಾತನ ಧರ್ಮದಲ್ಲಿ ಕುಂಭಮೇಳವು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹರಿದ್ವಾರ, ಉಜ್ಜಯಿನಿ, ಪ್ರಯಾಗ್ರಾಜ್ ಹಾಗೆ ನಾಸಿಕ್ನಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಅದ್ಧೂರಿ ಜಾತ್ರೆಯನ್ನು ಕುಂಭ ಅಂತ ಕರೆಯಲಾಗುತ್ತೆ. ಇನ್ನು ಹರಿದ್ವಾರ ಹಾಗೆ ಪ್ರಯಾಗ್ರಾಜ್ನಲ್ಲಿ ಪ್ರತಿ 6 ವರ್ಷಕ್ಕೊಮ್ಮೆ ನಡೆಯುವ ಕುಂಭವನ್ನು ಅರ್ಧ ಕುಂಭ ಅಂತ ಕರೆಯಲಾಗುತ್ತೆ. ಇದೇ ಸಮಯದಲ್ಲಿ ಪ್ರಯಾಗ್ರಾಜ್ನಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಕುಂಭವನ್ನು ಪೂರ್ಣ ಕುಂಭಮೇಳ ಅಂತ ಕರೆಯಲಾಗುತ್ತೆ. ವಿಶ್ವದ ಅತಿದೊಡ್ಡ ಜಾತ್ರೆ ಕುಂಭಮೇಳ ಎನ್ನುವ ಖ್ಯಾತಿಗೂ ಕೂಡ ಇದು ಕಾರಣ ಆಗಿದೆ. ಈ ವರ್ಷ ಕುಂಭಮೇಳ ಇರುವಂಥದ್ದು ಬಹಳ ವಿಶೇಷ ಅಂತಲೇ ಹೇಳಬಹುದು. ಈ ವರ್ಷ ಮಹಾಕುಂಭಮೇಳ ಇದೇ ಜನವರಿ 13ರಿಂದ ಪ್ರಾರಂಭವಾಗಿ ಫೆಬ್ರವರಿ 26ರಂದು ಕೊನೆಗೊಳ್ಳಲಿಕ್ಕಿದೆ. ಪ್ರತಿ 12 ವರ್ಷಕ್ಕೊಮ್ಮೆ ಈ ಮಹಾಕುಂಭಮೇಳವನ್ನು ನಡೆಸಲಾಗುತ್ತೆ. ಈ ವರ್ಷದ ಕುಂಭಮೇಳಕ್ಕೆ ಪ್ರಯಾಗ್ರಾಜ್ನಲ್ಲಿ ಭರದ ಸಿದ್ಧತೆಗಳು ನಡೀತಾ ಇದೆ. ಈ ಕುಂಭಮೇಳ 12 ವರ್ಷಕ್ಕೊಮ್ಮೆ ಯಾಕೆ ನಡೆಯುತ್ತೆ, ಏನು ಈ ಆಚರಣೆಯ ಹಿನ್ನೆಲೆಯನ್ನು ನೋಡುವುದಾದರೆ, ದೇವತೆಗಳು ಮತ್ತು ರಾಕ್ಷಸರ ನಡುವೆ ಅಮೃತವನ್ನು ಪಡೀಲಿಕ್ಕೆ ಘೋರ ಯುದ್ಧ ನಡೆಯುತ್ತೆ. ಅಮೃತ ಕಲಶವನ್ನು ಪಡೆಯಲಾಯಿತು. ಆ ಸಮಯದಲ್ಲಿ ಪ್ರಯಾಗ್ರಾಜ್, ಹರಿದ್ವಾರ ಹಾಗೆ ಉಜ್ಜಯಿನಿ, ನಾಸಿಕ್ ಸೇರಿದಂತೆ ಭೂಮಿಯ ಮೇಲಿನ 4 ಪವಿತ್ರ ಸ್ಥಳಗಳ ಮೇಲೆ ಆ ಅಮೃತ ಕಲಶದ ಕೆಲವು ಹನಿಗಳು ಬಿದ್ದಿದ್ವು ಅಂತ ಹೇಳಲಾಗಿತ್ತು. ಇದಾದ ಬಳಿಕ ಈ ದಿವ್ಯ ಸ್ಥಳದಲ್ಲಿ ಕುಂಭಮೇಳ ನಡೆಯುತ್ತೆ. ಈ ಪರಂಪರೆ ಈಗಲೂ ಕೂಡ ನಡೆಸಿಕೊಂಡು ಬರಲಾಗ್ತಾ ಇದೆ. ಈ ಕುಂಭಮೇಳ 12 ವರ್ಷಕ್ಕೊಮ್ಮೆ ನಡೆಯಲು ಒಂದು ಕಾರಣ ಕೂಡ ಇದೆ. ದೇವತೆಗಳು ಹಾಗೆ ರಾಕ್ಷಸರ ನಡುವೆ ಅಮೃತ ಪಡೀಲಿಕ್ಕೆ 12 ದಿನಗಳ ಕಾಲ ಘೋರ ಯುದ್ಧ ನಡೆಯುತ್ತೆ. ಅಂದರೆ ದೇವತೆಗಳ 12 ದಿನಗಳು ಮನುಷ್ಯನ 12 ವರ್ಷಗಳಿಗೆ ಸಮಾನ ಎಂಬಂತೆ ಇದೇ ಕಾರಣಕ್ಕೆ ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿ ಕುಂಭಮೇಳವನ್ನು ನಡೆಸಲಾಗುತ್ತೆ. ಕುಂಭಮೇಳದ ಮಕರ ಸಂಕ್ರಾಂತಿಯ ದಿನ ಲಕ್ಷಾಂತರ ಜನರು ಬೆಳಿಗ್ಗೆ 4ರಿಂದ ಸಂಜೆ 5ರ ತನಕ ಗಂಗಾ, ಯಮುನಾ ಹಾಗೆ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡುವುದು ಈ ಕುಂಭಮೇಳದ ವಿಶೇಷವಾಗಿದೆ. 144ನೇ ವರ್ಷದ ಮಹಾಕುಂಭಮೇಳಕ್ಕೆ ಪ್ರಯಾಗ್ರಾಜ್ ಈ ಬಾರಿ ಸಾಕ್ಷಿಯಾಗಲಿದೆ. ಈ ಬಾರಿಯ ಕುಂಭಮೇಳದಲ್ಲಿ ನಾಗಾಸಾಧುಗಳು ಸೇರಿದಂತೆ 400 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಭಾಗವಹಿಸುವಂತಹ ನಿರೀಕ್ಷೆ ಇದೆಯಂತೆ. ವಿಶೇಷವಾಗಿ ನಾಗಸಾಧುಗಳು ಕುಂಭಮೇಳದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾರೆ. ಸಾಧು ಸಂತರು ಕೂಡ ಈ ಕುಂಭಮೇಳದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾರೆ. ಹಿಂದೆ ನಾಗಸಾಧುಗಳು ನಿರಂತರವಾಗಿ ಧ್ಯಾನವನ್ನು ಮಾಡ್ತಾ ಇದ್ರು, ಸಮಾಜದಿಂದ ದೂರ ಉಳಿಯುವಂತೆ ಪ್ರಮಾಣವನ್ನು ಮಾಡಿದ್ರಂತೆ. ಈ ಕಾರಣಕ್ಕಾಗಿ ಈ ಕುಂಭಮೇಳ ಬಹಳ ಪವಿತ್ರವಾದ ಕಾರಣದಿಂದಾಗಿ ನಾಗಸಾಧುಗಳು ಈ ಕುಂಭಮೇಳಕ್ಕೆ ಹೆಚ್ಚಾಗಿ ಬರ್ತಾರಂತೆ. ಈ ಬಾರಿಯ ಕುಂಭಮೇಳ ಅದೆಷ್ಟೋ ಜನರ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಅದೆಷ್ಟೋ ಜನ ಈ ದಿನಗಳಲ್ಲಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವ ಮೂಲಕ ತಮ್ಮ ಪಾಪಗಳನ್ನು ತೊಳೆದುಕೊಳ್ಳುವ ತುಡಿತದಲ್ಲಿ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಶಾಹಿ ಸ್ನಾನ ಮಾಡೋದ್ರಿಂದ ಜನರು ಮೋಕ್ಷವನ್ನು ಹೊಂದುತ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.